ಇಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ. ಆಚರಣೆ ಹೇಗೆ ಸಾಗಬೇಕು, ಅದರ ಮಹತ್ವವೇನು, ಪೂಜೆಯೊಂದಿಗೆ ಅದರಲ್ಲೂ ಕೂಡ ನಟಿ ಹರಿಪ್ರಿಯಾ ಅವರು ಪೂಜೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬನ್ನಿ ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸ್ತಾ ಶರ್ಮಜಿ ಆಗಲೇ ತಾವು ಪುಷ್ಪ ಪೂಜೆಯನ್ನು ಮಾಡಿಸುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಯಾವ ರೀತಿಯಲ್ಲಿ ಸಾಗಬೇಕು ಅಂತ ನಾವು ನಾನಾ ರೀತಿಯಾದಂತಹ ಪುಷ್ಪಗಳನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿಕೊಂಡಿದ್ದೇವೆ. ಅದರಲ್ಲೂ ಕಮಲ ಪುಷ್ಪವನ್ನು ತುಂಬ ವಿಶೇಷವಾಗಿರುವಂಥ, ಯಾಕೆಂದರೆ ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಅಂತಲೇ ನಾವು ಹೇಳ್ತೇವೆ. ಪದ್ಮಾಸನದಲ್ಲಿ ಕುಳಿತಾ ಅಂತ. ಈಗ ಕಮಲ ಪುಷ್ಪವನ್ನೆಲ್ಲ ನಾವು ಅರ್ಪಣೆ ಮಾಡಿದ್ದೇವೆ. ಈಗ ಪುಷ್ಪವನ್ನು ನಾವು ಇಲ್ಲಿ ಇಟ್ಟುಕೊಂಡಂತಹ ಪುಷ್ಪಗಳನ್ನೆಲ್ಲ ತೆಗೆದುಕೊಂಡು ಪುಷ್ಪಾರ್ಚನೆಯನ್ನು ನಾನೀಗ ಒಂದೊಂದಾಗಿ ಮಂತ್ರವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ತಾವು ಪುಷ್ಪಾರ್ಚನೆಯನ್ನು ಮಾಡಿ. ಓಂ ರಮಾಯೇ ನಮಃ ಜಾಜಿ ಪುಷ್ಪಂ ಸಮರ್ಪಯಾಮಿ. ಓಂ ಇಂದಿರಾಯೇ ನಮಃ ಪೋಗ ಪುಷ್ಪಂ ಸಮರ್ಪಯಾಮಿ. ಓಂ ಪದ್ಮಪ್ರಿಯಾಯೇ ನಮಃ ಪುನ್ನಾಗ ಪುಷ್ಪಂ ಸಮರ್ಪಯಾಮಿ. ಓಂ ಹರಿಪ್ರಿಯಾಯೇ ನಮಃ ಒಕಳೋ ಪುಷ್ಪಂ ಸಮರ್ಪಯಾಮಿ. ಓಂ ಲೋಕಮಾತ್ರೇ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕಮಲವಾಸಿನ್ಯೇ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಪದ್ಮನಿಲಯಾಯೇ ನಮಃ ಪದ್ಮಪುಷ್ಪಂ ಸಮರ್ಪಯಾಮಿ. ಓಂ ವರಮಹಾಲಕ್ಷ್ಮೀ ನಮಃ ನೀಲೋತ್ಪಲ ಪುಷ್ಪಂ ಸಮರ್ಪಯಾಮಿ. ಓಂ ಸರ್ವೇಶ್ವರಕಾರುಣ್ಯೇ ನಮಃ ನಾನಾ ವಿಧಾನೆ ಪುಷ್ಪಾಣಿ ಸಮರ್ಪಯಾಮಿ. ಪತ್ರ ಪೂಜಾಂ ಕರಿಷ್ಯೆ. ಕೈಯಲ್ಲಿ ಪತ್ರವನ್ನು ಹಿಡ್ಕೊಳ್ಳಿ, ಪುಷ್ಪ ಮತ್ತು ಪತ್ರವನ್ನು ಹಿಡ್ಕೊಳ್ಳಿ. ಓಂ ಮಹಾಲಕ್ಷ್ಮೀ ನಮಃ ಮಾಚಿ ಪತ್ರಂ ಸಮರ್ಪಯಾಮಿ. ಓಂ ಮಾಯಾಯೇ ನಮಃ ಮರುಗ ಪತ್ರಂ ಸಮರ್ಪಯಾಮಿ. ಓಂ ಕ್ಷೇಮಂಕರ್ಯೈ ನಮಃ ಸೇವಂತಿಕಾ ಪತ್ರಂ ಸಮರ್ಪಯಾಮಿ. ಓಂ ಶುಭಪ್ರದಾಯ ನಮಃ ಬಿಲ್ಲಪತ್ರಂ ಸಮರ್ಪಯಾಮಿ. ಓಂ ತ್ರಿಪುರಸುಂದರ್ಯೈ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ. ಓಂ ವಿಷ್ಣುಪ್ರಿಯಾಯೈ ನಮಃ ವಿಷ್ಣುಕ್ರಾಂತಿ ಪತ್ರಂ ಸಮರ್ಪಯಾಮಿ. ಪತ್ರ ಪೂಜಾಂ ಪುಷ್ಪ ಪೂಜಾಂ ಸಮರ್ಪಯಾಮಿ. ಈಗ ನಾವು ಮಾಡಬೇಕಾಗಿದ್ದು ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡ್ಕೊಳ್ಬೇಕು. ಯಾಕೆಂದರೆ ಈಗ ನೈವೇದ್ಯ ಸ್ವೀಕಾರ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ನಾವು ಧೂಪವನ್ನು ಪಾದೇ ಧೂಪಂ ಮುಖೇ ದೀಪಂ ಹೇಳುವಂಥದ್ದೊಂದಿದೆ. ಪಾದ ಭಾಗದಲ್ಲಿ ಧೂಪವನ್ನು, ಮುಖಭಾಗದಲ್ಲಿ ದೀಪವನ್ನು ನಾವು ತೋರಿಸಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಮುಂಭಾಗದಲ್ಲಿ ಉದಿನ ಕಡ್ಡಿ ಇದೆ, ಅದನ್ನು ಹಚ್ಚಿಕೊಂಡು ಧೂಪಾರತಿಯನ್ನು ಮಾಡೋದು. ಓಂ ವನಸ್ಪತಿರ ಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀ ವರಮಹಾಲಕ್ಷ್ಮೀ ನಮಃ ಧೂಪಂ ಆಘ್ರಾಪಯಾಮಿ. ಧೂಪಾರತಿ ನಂತರ ದೀಪಾರತಿ. ಈಗ ಓಂ ಉದ್ದೇಪ್ಯಸ್ವಜಾತ ವೇದೋಪಘ್ನನಿರತಿಂ ಮಮ ಪಶೋಗುಶ್ಚ ಮಹ್ಯಮಾವಹಾತ್ ಜೀವನಂಚ ದಿಶೋ ದಿಶಾಂ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಯಿ ಮಾಂ ನರಕಾತ್ ಘೋರಾತ್ ದಿವ್ಯಜ್ಯೋತಿರ್ನಮೋಸ್ತುತೇ. ಶ್ರೀ ವರಮಹಾಲಕ್ಷ್ಮೀ ನಮಃ ದೀಪಂ ದರ್ಶಯಾಮಿ. ಧೂಪದೀಪದರ್ಶನಾನಂತರೇ ಆಚಮನಂ ಸಮರ್ಪಯಾಮಿ. ಆಚಮನಾನಂತರೇ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ. ಈಗ ನೈವೇದ್ಯದ ಪಾರ್ಟ್ ಬಂದಿರುವಂಥದ್ದು, ಅದು ಕೂಡ ಹರಿಪ್ರಿಯಾ ಅವರಿಗೆ ಬಹಳ ಪ್ರಿಯವಾದದ್ದು. ಹರಿಪ್ರಿಯಾ, ನೈವೇದ್ಯದ ಪಾರ್ಟಿಗೆ ಬಂದಿದ್ದೀವಿ. ಅದಕ್ಕೂ ಮುನ್ನ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದಾದ್ರೆ, ಒಂದಂತೂ ನೀರ್ದೋಸೆ ಸಿದ್ಧ ಆಗಿದೆ, ಅದು ಯಾವಾಗ ಉಣಬಡಿಸ್ತೀರಿ ಅನ್ನೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಂದಿನ ಯಾವ್ಯಾವ ವರಕ್ಕಾಗಿ ಕಾಯಬೇಕು ಅಂತ ಜನ. ನೆಕ್ಸ್ಟ್ ಭರ್ಜರಿ ಆಲ್ಮೋಸ್ಟ್ ಟಾಕಿ ಪಾರ್ಟ್ ಫಿನಿಶ್ ಆಗ್ತಾ ಬರ್ತಿದೆ. ಇನ್ನೊಂದು 3-4 ಡೇಸ್ ಆದರೆ ಕಂಪ್ಲೀಟ್ ಆಯಿತು. ಮತ್ತೆ ಸಾಂಗ್ಸ್ ಫಿನಿಶ್ ಆದರೆ ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ಈಗ ಒಂದು 2 ಸ್ಕ್ರಿಪ್ಟ್ಸ್ ಫೈನಲ್ ಮಾಡಿದ್ದೀನಿ, ಸೈನ್ ಮಾಡಿಲ್ಲ. ಬಿಕಾಸ್ ಇಷ್ಟು ದಿನ ಬೇರೆ ಬೇರೆ ಥರದ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಮಾಡೋದೂ ಬೇರೆ ಥರ ಇರಲಿ ಅಂತ. ಸೊ ಹಾಗಾಗಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಲಕ್ಷ್ಮಿನ ಬೇಡ್ಕೊಂಡ್ಬಿಟ್ರೆ ಬಹುಶಃ ಇನ್ನಷ್ಟು ಸಿಗಬಹುದು ತಮಗೆ. ನನಗೆ ಹಿಸ್ಟಾರಿಕಲ್ ಸಿನಿಮಾಗಳು, ಆ ಥರದ್ದು ಒಂದು ರಾಣಿ ಥರದ್ದು, ಫಾರ್ ಎಕ್ಸಾಂಪಲ್ ಅರುಂಧತಿ, ಆ ಥರದ್ದು ಗೆಟಪ್ಸ್ ಮಾಡಕ್ ಇಷ್ಟ. ಜೋಧಾ ಅಕ್ಬರ್ ಅಲ್ಲಿ ಐಶ್ವರ್ಯ ಅವ್ರು ಮಾಡಿರೋ ತರ. ಮತ್ತೆ ಮುಸ್ಲಿಂ ಅವರ ಒಂದು ರಿಲಿಜನ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಷ್ಟ, ಬುರ್ಕಾ ಹಾಕಿ. ಸೊ ಅದೊಂದು. ಮತ್ತೆ ಇನ್ನ ಒಂದು ಮೆಂಟಲಿ ರಿಟಾರ್ಡೆಡ್, ಸೊ ಮೂನ್ರಾಮ್ ಪಿರೆಯಲ್ಲಿ ಮಾಡಿದಾರಲ್ವಾ ಶ್ರೀದೇವಿ ಅವರು. ಸೊ ಆ ಥರದ ಪಾತ್ರಗಳು, ಈ ಥರದ ಶೇಡ್ಸ್ ನಾನು ಮಾಡಿಲ್ಲ. ಸೊ ಈ ಥರದ ಪಾತ್ರಗಳು ಬಂದ್ರೆ ಚೆನ್ನಾಗಿರುತ್ತೆ. ನಿಜ. ಬಹುಶಃ ಅಂದ್ರೆ ಆ ಎಲ್ಲ ವರಗಳನ್ನ ಲಕ್ಷ್ಮಿ ಕರುಣಿಸ್ತಾಳೇನೋ. ಆದ್ರೆ ಮತ್ತೆ ನೈವೇದ್ಯದ ವಿಚಾರಕ್ಕೆ ಬರೋದಾದ್ರೆ ಶರ್ಮಾಜಿ, ನೈವೇದ್ಯ ಯಾವುದು ಲಕ್ಷ್ಮಿಗೆ ಬಹಳ ಪ್ರಿಯ ಅನ್ನೋದು? ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಧಾರಣವಾಗಿ ಒಬ್ಬಟ್ಟನ್ನು ನೈವೇದ್ಯ ಮಾಡುವಂತಹ ಪದ್ಧತಿ ಇದೆ. ನಾವು ಸಹಿತವಾಗಿ ಅದನ್ನು ಇಟ್ಟುಕೊಂಡಿದ್ದೇವೆ. ಮುಂಭಾಗದಲ್ಲಿ ಒಬ್ಬಟ್ಟನ್ನು ಇಟ್ಟುಕೊಂಡಿದ್ದೇವೆ ಮತ್ತು ನಾನಾ ವಿಧವಾದಂತಹ ಖಾದ್ಯ ವಸ್ತುಗಳನ್ನೆಲ್ಲ ಇಟ್ಟುಕೊಂಡಿದ್ದೇವೆ. ಅದನ್ನು ಈಗ ನೈವೇದ್ಯ ಮಾಡೋಣ. ಅದರ ಜೊತೆಯಲ್ಲಿ ದೇವತೆಗಳಿಗೆ ತುಂಬ ಪ್ರಿಯವಾಗಿದ್ದು ಅಂದರೆ ಕಲ್ಪವೃಕ್ಷದಿಂದ ಬರುವಂತಹ ತೆಂಗಿನಕಾಯಿ.
ರಂಭಾ ಫಲ ಹೇಳುವಂಥದ್ದು ತುಂಬ ವಿಶೇಷವಾಗಿರೋದು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲ ದೇವತೆಗಳಿಗೂ ಸಹಿತವಾಗಿ ತುಂಬ ಪ್ರಿಯವಾಗಿರುವಂಥದ್ದು. ಇದು ಗಂಡನ ಹಂಗಿಲ್ಲದೆ ಹುಟ್ಟುವಂಥದ್ದು ರಂಭಾ ಬಾಳೆಹಣ್ಣು ಮಾತ್ರ. ಅದು ಮತ್ತು ಬಾಕಿ ಎಲ್ಲದಕ್ಕೂ ಗಂಡಿನ ಹಂಗು ಬೇಕೇ ಬೇಕು. ಆದ್ದರಿಂದ ಈ ಗಂಡಿನ ಹಂಗಿಲ್ಲದೆ ಗಡ್ಡೆಯಲ್ಲೇ ಮಕ್ಕಳನ್ನು ಹಡೆದು ಅವಳ ಮೂಲಕವಾಗಿ ಫಲವನ್ನು ಕೊಡುವಂಥದ್ದಕ್ಕೆ ರಂಭಾ ಫಲ ಅಂತ ಹೆಸರು. ಅದನ್ನು ನೈವೇದ್ಯ ಮಾಡ್ತು ಹಾಳಾದರೆ ನಾವು ಮುಂಭಾಗದಲ್ಲೇ ಇಟ್ಕೊಂಡಿದ್ದೇವೆ ಬಾಳೆಹಣ್ಣನ್ನು. ಅದನ್ನು ನೈವೇದ್ಯ ಮಾಡಿದಾಗ ಎಲ್ಲ ದೇವತೆಗಳು ತೃಪ್ತಿಯಾಗ್ತದೆ ಅಂತಿದೆ. ಈಗ ನಾನಾ ವಿಧವಾದಂತಹ ಫಲವನ್ನೆಲ್ಲ ನಾವು ಇಟ್ಟುಕೊಂಡಿದ್ದೇವೆ. ಈಗ ಒಬ್ಬಟ್ಟನ್ನು ನೈವೇದ್ಯ ಮಾಡೋಣ, ಅದರ ಜೊತೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದಿಟ್ಟುಕೊಂಡು ಅಲ್ಲಿ ನಾನಾ ವಿಧವಾದಂತಹ ಫಲವನ್ನು ಸಹಿತವಾಗಿ ನೈವೇದ್ಯವನ್ನು ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಸಂಭ್ರಮ ಮಹತ್ವವನ್ನು ತಿಳಿಯೋದು ಇನ್ನಷ್ಟು ಬಾಕಿ ಇದೆ. ಒಂದು ಪುಟ್ಟ ವಿರಾಮದ ನಂತರ